ಸುಮ್ಮನೆ ಇರಪ್ಪ. ಸುಮ್ಮನೆ ಸುಳ್ಳು ಹೇಳ್ಬೇಡ, ನಿಜ ಹೇಳಿ ಒಪ್ಪತ್ಕೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ನೀನೇ ದೊಡ್ಡವನಾಗ್ತೀಯ. ಇಲ್ಲಾಗಿಲ್ಲ ಅಂತ ಹೇಳಿ ಸುಮ್ಮನೆ ಯಾಕೆ ಬೈಸ್ಕೊಂತೀಯ ಎಲ್ಲರ ಹತ್ರನ? ಗೊತ್ತೈತಿ ಇದರಿಂದ ಯಾರಿದ್ದಾರೆ ಅಂತಾನ. ಹನುಮಂತ ನಿನ್ನ ಮಾತು ಕೇಳ್ತಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವನಿಗೆ ಎಲ್ಲಿ ಬರ್ಬೇಕು 5,000? ನೀನೇ ದುಡ್ಡು ಕೊಟ್ಟು ಕಳಿಸಿ ನೀನೇ ಹಿಂಗೆಲ್ಲ ಸುಳ್ಳು ಹೇಳು ಅಂತಿದ್ಯಾ. ಲಂಚ ಇಸ್ಕೊಂಡ್ರೆ ಒಂಥರ ಹೇಳು, ಲಂಚ ಇಸ್ಕೊಂಬಿಲ್ಲ ಅಂದ್ರೆ ಲಂಚ ಕೇಳೋದ್ಲು ಅಂತಾನ ಪ್ರಚಾರ ಮಾಡು ಅಂತ ಹೇಳ್ಕೊಟ್ಟಿರ್ತೀಯ. ಈಗ ಗೊತ್ತಾಗ್ತೈತಿ ನಿಮ್ ಪ್ಲಾನ್ ಏನು ಅಂತಾನ. ಇವನು ಒಂದಿಟ್ಟು ಎಣ್ಣೆ ಕುಡಿಸಿದ ತಕ್ಷಣ ನಿನ್ನ ಮಾತು ಕೇಳ್ತಾನೆ ಈ ಹನುಮಂತ. ಮನೆಯಾಗೆ ಹೆಂಡತಿ ಇದ್ದಾಳೆ, ಅವಳು ಹೆಂಗಿದ್ದಾಳೆ, ತಿನ್ಲಾ ಬಿಟ್ಲಾ ಉಂಡ್ಲಾ ಅಂತ ಏನು ವಿಚಾರಿಸಲ್ಲ. ಬರೀ ಅಲ್ಲಿ ಟೀ ಅಂಗಡಿ ಅಂತ ಹೋಗ್ತಾನೆ, ಇಸ್ಪೆಟ್ಟಾಡಕ್ಕೆ ಎದ್ದು ಬಿಡ್ತಾನೆ, ಇಲ್ಲ ಎಣ್ಣೆ ಕುಡಿಯಕ್ಕೆ ಹೋಗ್ತಾನೆ. ಶಂಕರಪ್ಪ, ನಿನಗೂ ಗೊತ್ತಾಗಲ್ವೇನೋ? ನಾಗಣ್ಣನ ಜೊತೆಗೆ ನೀನು ಪಂಚಾಯತಿ ಮುಖ್ಯಸ್ಥ ಆಗಿದ್ಯಾ. ಅವ್ರಿಲ್ದಿದ್ರೆ ನೀನೇ ನ್ಯಾಯ ಹೇಳೋನಾಗಿದ್ಯಾ. ಅಂತದ್ರಾಗೆ ನೀನ್ ಹಿಂಗ್ ಮಾಡ್ಬೋದಾ ಇವ್ರ ಜೊತೆಗೆ ಸೇರ್ಕೊಂಡು? ನೀನ್ ಹಿಂಗ್ ಮಾಡ್ತೀಯ ಅಂದ್ರೆ ನನ್ನ ಕೈ ನಂಬಕ್ಕಾಗಲ್ಲ ಬಿಡಪ್ಪ. ನಿನ್ನ ಇಷ್ಟ ದಿನ ಏನೋ ಅಂದ್ಕೊಂಡಿದ್ದೆ, ನೀನು ಅಂತವನೇ ಅಂತನ ಈಗ ಗೊತ್ತಾಯ್ತು. ಏನು ಎಲ್ಲ ಸೇರ್ಕೊಂಡು ನನ್ನ ಅಪರಾಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಲಂಚ ತಗೊಂಡು ಕೊಡಬೇಕಾಗಿ ಕೊಟ್ಟಿರೋನು ಇವನು, ಇಸ್ಕೊಂಡಿರೋಳು ಅಯ್ಯಮ್ಮ, ಇಸ್ಕೊಂಡವಳು ಬಿಟ್ಟವಳು ಅನ್ನೋದು ಗೊತ್ತಿಲ್ಲ. ಆದರೆ ಆರೋಪ ಮಾತ್ರ ನನ್ನ ಮೇಲೆ ಹೇಳ್ತಾ ಇದ್ರಲ್ಲ, ಈ ನಾಗಮ್ಮ ಹೇಳ್ತು ಅಂತನ. ನಾಗಮ್ಮಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಸುಮ್ಮನೆ ಇರಮ್ಮ ನಾಗಮ್ಮ, ನೀನು ಸುಮ್ಮನೆ ಇಲ್ದೇ ಇರೋದೆಲ್ಲ ಹೇಳ್ಬೇಡ ನೀನು. ನಾಗಣ್ಣರೇ, ಇದು ಈ ಜನ ಸೇರಿರುವಂತ ಜಾಗ, ಎಲ್ಲ ಮುಖ್ಯಸ್ಥರು ದೊಡ್ಡವರು ಎಲ್ಲ ಇದ್ದಾರೆ. ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಅಂತನ ಹೇಳ್ರಿ ಅವ್ರಿಗೆ, ಸಾವುಕಾರರಿಗೆ. ಹೆಂಗ್ ಬೇಕಾಂಗ್ ಮಾತಾಡಿರೆ ಮರ್ಯಾದೆ ಇರಲ್ಲ ಅವ್ರಿಗೆ. ಕಣ ಸಿದ್ದಪ್ಪ, ನೀನು ಅವಳು ಇವಳು ಅಂತ ಮಾತಾಡ್ಬಾರ್ದು ಕಣ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ಕ. ಅಯ್ಯಮ್ಮ ನಮ್ಮೂರಿಗೆ ಮೆಂಬರ್ ಆಗಿರೋದು. ಅವಳು ಇವಳು ಅಂತ ಮಾತಾಡ್ತೀಯಲ್ಲ ಎಲ್ಲರ ಎದುರಿಗೂ. ಆಯ್ತು ಬಿಡ್ರಿ ನಾಗಣ್ಣರೇ. ಹನುಮಂತ, ನೀನು ಈ ಕಡೆಗೆ ಬರೋ, ಇಲ್ಲಿ ನಿಂತ್ಕೊ ಬರೋ ನೀನು. ಅಯ್ಯೋ, ನನ್ನ ಹೆಂಡತಿ ಹತ್ರ ನಾನು ಏನೂ ಹೇಳ್ಬಾರ್ದಾಗಿತ್ತು. ಎಲ್ಲ ಹೇಳ್ಬಿಟ್ಟು ಈಗ ಹಾಳು ಮಾಡಿಬಿಟ್ಲು. ಹೆಂಗೆ ಆಯ್ತು ಬಗಿಂದ ಅಕ್ಕ? ಸಾವುಕಾರ ಸಿದ್ದಪ್ಪ, ಶಂಕರಪ್ಪ ಎಲ್ಲರೂ ಸೇರ್ಕೊಂಡು ನಮ್ಮ ಲಸ್ಮಕ್ಕನ್ನ ಲಂಚದ ಕೇಸಿಗೆ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ದು ಎಲ್ಲ ಗೊತ್ತಾಯ್ತು. ಹನುಮಂತನ ಹೆಂಡತಿ ನಾಗಮ್ಮ ಎಲ್ಲ ಹೇಳಿದ್ಲು ಕಣೆ ಬನು, ನಿಜ ಎಲ್ಲನ. ಈಗ ಇವ್ರು ಮೂವರು ತಪ್ಪಿಗೆ ಸಿಗಾಕೊಂಡವ್ರೆ, ಶಂಕರಪ್ಪ, ಸಾವುಕಾರ ಸಿದ್ದಪ್ಪ, ಹನುಮಂತ. ಈಗ ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ ಇರು. ಎಂತ ಜನಾಗೆ ಇದಾರೋ ಏನೋ. ಮುಖ್ಯಸ್ಥರೇ, ಇವ್ರದಕ್ಕೆ ಎಲ್ಲ ಸರಿಯಾದ ಶಿಕ್ಷೆಗೆ ಹಾಕ್ಬೇಕು. ಇನ್ನೊಂದ್ಸಲ ನಮ್ದು ಲಕ್ಷ್ಮಿ ಹಾಕನ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು. ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋ ನಮ್ದು ಲಕ್ಷ್ಮಿ ಹಾಕಾಗಿ ಬೇಕು ಅಂತ ಈ ತರ ಎಲ್ಲಾನ ಮಾಡಬಾರ್ದು. ಓ ಬಾನು, ಈಗ ಬಂದೇನಿ. ಸುಮ್ನೀರು ನಾಗಣ್ಣರೇ, ಅದೇನ್ ಶಿಕ್ಷೆ ಕೊಡ್ತೀರಾ ನೀವೇ ಹೇಳ್ರಿ. ಹೌದು ಹೌದು, ಸರಿಯಾದ ಶಿಕ್ಷೆನೆ ಕೊಡ್ಬೇಕು ಇವ್ರಿಗೆ. ಇನ್ನೊಂದ್ಸಲ ಇಂಥ ಕೆಲಸ ಯಾರು ಮಾಡಬಾರ್ದು. ಒಳ್ಳೆ ಕೆಲಸ ಮಾಡೋರ್ಗು ಅಡ್ಡಗಾಲ ಆಗ್ತಾರೆ ಇವರು. ನಮ್ಮ ಲಕ್ಷ್ಮಕ್ಕ ಎಲೆಕ್ಷನ್ ಗೆದ್ದು ಹೆಂಗ ಊರಿಗೆಲ್ಲ ರೋಡ್ ಮಾಡಿಸಿದ್ಲು, ಮನೆ ಬರಂಗ್ ಮಾಡಿದ್ಲು, ಅನುದಾನ ಬಿಡುಗಡೆ ಆಗಂಗ್ ಮಾಡಿ ನಮ್ಮ ಊರ ಒಂದಿಟ್ಟು ಎಲ್ಲ ಎಲ್ಲೆಲ್ಲಂದ್ರೆ ಚರಂಡಿ ಎಲ್ಲ ಕಟ್ಕೊಂಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇವಾಗ ಒಂದಿಟ್ಟು ಮನೆ ಪನೆ ಹಾಕ್ಸ್ಕೊಡ್ತಾ ಇದ್ದಾಳೆ ಬಡವರಂತಾರ್ಗಿ. ಅದನ್ನು ಹಾಳು ಮಾಡಕ್ ನೋಡ್ತಾ ಇದ್ದಾರೆ. ಹಿಂಗೆ ಹಿಂದ್ ಕೆಳಕ್ ನೋಡಿದ್ರೆ ಊರು ಉದ್ಧಾರ ಆಗ್ರಿ, ಬಡವರು ಮುಂದಕ್ಕೆ ಬರ್ರಿ ಅಂತಂದ್ರೆ ಎಲ್ಲಿಂದ ಬರ್ತಾರೆ? ಯಾರಾದ್ರೂ ಅವ್ರಿಗೆ ಸಹಾಯ ಮಾಡಕ್ ಹೋದ್ರೆ ಇಂಥವ್ರದೊಂದು ಕಾಟ. ಎಲ್ಲನ ತಮಗೆ ಬೇಕು. ಬಡವರು ಅಂತಾರು ಓಟ್ ಹಾಕಕ್ ಮಾತ್ರ ಬೇಕು, ಮಿಕ್ಕಿದ್ದು ಯಾತಾದ್ರೂ ಲಾಭ ತಿಂಬಕ್ ಮಾತ್ರ ಅವ್ರಿಗೆ ತಿಂದು ನಡಿ ಎಂಬುದು. ಇಷ್ಟು ವರ್ಷ ಯಾಕೆ ನಮ್ಮೂರು ಉದ್ಧಾರ ಆಗಿಲ್ಲ ಅಂದ್ರೆ ಇಂಥವ್ರನ್ನೆಲ್ಲ ಗೆಲ್ಲಿಸ್ತಿದ್ವಲ್ಲ ನಾವು, ಅದಕ್ಕೇನೆ. ನಮ್ದೇನು ತಪ್ಪಿಲ್ಲ ಇದ್ರಾಗೆ. ನನ್ನ ಎಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಹನುಮಂತನ ಉಂಟು, ಅವನ ಹೆಂಡತಿ ಉಂಟು. ನನ್ನ ಮೇಲೆ ಸುಳ್ಳಿ ಹೇಳ್ತಾ ಇದ್ದಾಳೆ ಅಯ್ಯಮ್ಮ. ಸುಮ್ಮನೆ ಇರೋ ಸಿದ್ದಪ್ಪ, ಇಷ್ಟೆಲ್ಲ ಗೊತ್ತಾದ್ಮೇಲೂ ನೀನು ತಪ್ಪಿಸ್ಕೊಂಬಕ್ ನೋಡ್ಬೇಡ. ಸುಮ್ಮನೆ ತಪ್ಪನ ಒಪ್ಕೊಂಡು ತಪ್ಪಾಯ್ತು ಅಂತನ ಕ್ಷಮೆ ಕೇಳು. ನೀನೇ ದೊಡ್ಡವನಾಗ್ತೀಯ. ಅದ್ ಬಿಟ್ಬಿಟ್ಟು ಈ ತರ ಮೊಂಡವಾದ ಮಾಡಬೇಡ. ಏನು ಶಂಕರಪ್ಪ, ಏನ್ ಹೇಳ್ತೀಯ ಇದಕ್ಕೆ? ನೀವು ಮಾಡಿರೋದು ತಪ್ಪು, ಒಪ್ಕೊಂಡು ಕ್ಷಮೆ ಕೇಳ್ರಿ. ಕ್ಷಮೆ ಕೇಳಿದ್ರೆ ಸಾಲಲ್ಲ, ಇವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ಬೇಕು ನಾಗಣ್ಣರೇ. ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ಮುಂದೊಂದ್ ದಿವಸ ಇನ್ನೇನಾದ್ರೂ ಮಾಡ್ಬಿಡ್ತಾರೆ. ಇವ್ರಿಗೆ ತಪ್ಪು ಗೊತ್ತಾಗ್ಬೇಕು. ತಪ್ಪು ಮಾಡಿದ್ರೆ ಸರಿಯಾದ ಶಿಕ್ಷೆ ಕೊಡ್ತಾರಪ್ಪ ಗೊತ್ತಾದ್ರೆ ಅಂತನ ಭಯ ಇರಬೇಕು. ಇನ್ಯಾರಿಗಾದ್ರೂ ಹಿಂಗೆಲ್ಲನ ತಪ್ಪು ಮಾಡೋಕ್ಕೆ ಮನ್ಸು ಬಂದ್ರೂ ನೆನೆಸ್ಕೊಂಡು ಎದ್ರಕೋಬೇಕು. ಇಲ್ಲಪ್ಪ, ಅವಾಗ ತಪ್ಪು ಮಾಡಿ ಸಿಗಾಕೊಂಡಿದ್ದಾರೆ, ಸರಿಯಾಗಿ ಶಿಕ್ಷೆ ಕೊಟ್ಟರು ಬೇಡ, ನಾವು ಸಿಗಾಕೊಂಡ್ರೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತನ ಗೊತ್ತಾಗ್ಬೇಕು ಎಲ್ಲರಿಗೂ. ಹೌದು ಹೌದು, ಸರಿಯಾಗಿ ಶಿಕ್ಷೆಗೆ ಕೊಡಬೇಕು. ಏನ್ ಮಾಡೋಣಪ್ಪ, ಏನ್ ಶಿಕ್ಷೆ ಕೊಡೋಣ? ಹನುಮಂತಗೂ, ಸಾವುಕಾರ ಸಿದ್ದಪ್ಪಗೂ, ಶಂಕರಪ್ಪಗೂ 3 ಜನಕ್ಕೂ ಸೇರಿ ಏನ್ ಶಿಕ್ಷೆ ಕೊಡೋಣ ಹೇಳಮ್ ಲಸ್ಮಕ್ಕ, ನೀನೇನೆ. ಅಣ್ಣ ನಾಗಣ್ಣರೇ, ನೀವು ಮುಖ್ಯಸ್ಥರು, ಅದು ಅಲ್ಲದೆ ವಯಸ್ಸಿನಾಗೆ ಹಿರಿಯವರು. ಹಂಗಾಗಿ ನೀವೇನೇ ತೀರ್ಮಾನ ಮಾಡಿದ್ರು, ನೀವೇನೇ ಶಿಕ್ಷೆ ಕೊಟ್ರು ನಾವೆಲ್ಲರೂ ಒಪ್ಕೋತೀವಿ ಅದನ್ನ. ಹೇಳ್ರಿ ನೀವೇನೆ ಏನು ಅಂತಾನ. ಹೌದು ನಾಗಣ್ಣರೇ, ನೀವೇ ಹೇಳ್ಬಿಡ್ರಿ.
ಏನ್ ಶಿಕ್ಷೆ ಅಂತಾನ? ಸರಿ ಆಯ್ತು, ನೀವೆಲ್ಲ ನನ್ನ ಮೇಲೆ ಭರವಸೆ ಇಕ್ಕಿರೋದ್ರಿಂದನ ಇವರು ಎಲ್ಲ ಊರಿನ ಜನಗಳ ಹತ್ರ ಕ್ಷಮೆ ಕೇಳಬೇಕು ಮಾಡಿರೋ ತಪ್ಪಿಗೆ. ಹಾಗೇನೆ ಪಂಚಾಯತಿಗೆ 1,000 3 ಜನನು 1,000 ರೂಪಾಯಿ ದಂಡ ಕಟ್ಟಬೇಕು. ಹಂಗೆ 1 ತಿಂಗಳು ಊರ್ ಬಿಟ್ಟು ಹೊರಗಿರ್ಬೇಕು ಇವರು. ಊರಾಳಕ್ಕೆ ಕಾಲಿಡಂಗಿಲ್ಲ. ಏನು ಇದೇನಿದು? ಕ್ಷಮೆ ಕೇಳೋದು ಅಲ್ಲದೆ ದಂಡ ಕಟ್ಟೋದು ಅಲ್ಲದೆ 1 ತಿಂಗಳು ಊರಿಂದ ಆಚೆ ಇರ್ಬೇಕಾ ನಾವು 3 ಜನ? ಇದೆಲ್ಲ ಆಗಲ್ಲ. ಯಾವುದಾದ್ರೂ ಒಂದು ಹೇಳ್ರಿ. ಬೇಕಂದ್ರೆ ನಾವು ಊರು ದಂಡ ಕಟ್ತೀವಿ. ಅದು ಬಿಟ್ಬಿಟ್ಟು ಊರಿಂದ ಆಚೆ ಇಕ್ಕೋದು ಅದೆಲ್ಲ ಆಗಲ್ಲ. ಓಹೋ, ಮೂರನ್ನು ಅನುಭವಿಸ್ಬೇಕು ಅಷ್ಟೇನೆ. ಹಿಂಗಾದ್ರೆ ಮತ್ತೀಗ ನಿಮ್ಗೆ ಬುದ್ಧಿ ಬರೋದು. ಏನ್ ಲಸ್ಮಕ್ಕ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಐತಾ ಗುಂಡಜ್ಜಿ? ಏನ್ರಮ್ಮ, ಎಲ್ಲರಿಗೂ ಒಪ್ಪಿಗೆ ಐತಿ ತಾನೆ ನಾನು ಹೇಳಿದಕ್ಕೆ? ಹೌದು, ನನಗಂತೂ ಒಪ್ಪಿಗೆ ಐತಿ ಇದಕ್ಕೆ. ಎಲ್ಲರಿಗೂ ಒಪ್ಪಿಗೆ ಐತಿ. ಬಾನು, ಭಾಗ್ಯಮ್ಮ, ಕೆಂಚಮ್ಮ, ಕದ್ರಜ್ಜಿ ಎಲ್ಲರಿಗೂ ಒಪ್ಪಿಗೆ ಅಂತನಾ ಹೇಳ್ರಿ? ನಮಗೂ ಒಪ್ಪಿಗೆ. ನಮ್ದಕ್ಕೆ ಕೂಡ ಒಪ್ಪಿಗೆ ಇದೆ. ಏನು ಎಲ್ಲರೂ ಒಪ್ಪತ್ಕೊಂಡಿದ್ದಾಯ್ತಲ್ಲ. ನೀವು ಊರಿನ ಜನಗಳ ಹತ್ರ ಕ್ಷಮೆ ಕೇಳ್ರಿ ಈಗ್ಲೇನೆ. ಅಯ್ಯೋ ಲಸ್ಮಕ್ಕ, ನನ್ನ ಗಂಡನ ಮನೆಯಿಂದ ಆಚೆಗೆ ಹಾಕಿದ್ರೆ ನಮ್ಮ ಮನೆಯಾಗ ನಾನೊಬ್ಳೆ 1 ತಿಂಗಳು ತಕ ಹೆಂಗೆ ಇರೋದು? ನೀನ್ ಚಿಂತೆ ಮಾಡಬೇಡ, ಸುಮ್ಮನಿರು. ನೀನ್ ಬೇಕು ಅಂದ್ರೆ ನಮ್ಮ ಮನೆ ಹತ್ರ ಬಾ, ಇಲ್ಲಾಂದ್ರೆ ಗುಂಡಜ್ಜಿ ಐತಿ, ಗುಂಡಜ್ಜಿ ಮನೆ ಹತ್ರ ಹೋಗಿ ಮನಿಕ. ನಿನ್ಗೆ ಹಂಗೂ ರಾತ್ರಿ ಹೊತ್ತಾಗ ನೀನ್ ಒಬ್ಳಿಗೆ ಮನಿಕಮಕ್ ಭಯ ಆದ್ರೆ ಏನ್ ಹೆದರ್ಕಬೇಡ. ಊರಾಗ ಏನ್ ಬಂದೈತಿ ನಿನ್ಗೆ? ನಿನ್ ಗಂಡ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಈ ಶಿಕ್ಷೆ ಆಗ್ಬೇಕೋ ಬೇಡವೋ ಹೇಳು? ಇಂಥ ತಪ್ಪು ಮುಂದೆ ನಡಿಬಾರ್ದು ಅಂದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಕಂಡರ ಮಾತು ಕೇಳಿ ಹಿಂಗೆಲ್ಲ ಮಾಡಕ್ ಹೋದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಿನ್ ಗಂಡಗೂ ಅರ್ಥ ಆಗ್ಬೇಕು, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ಸುಮ್ಮನಿರ, ನೀನೇನು ಎದ್ರಕಮಕ್ ಹೋಗ್ಬೇಡ. ನೀನು ಯಾವ ಇರೋ ಸತ್ಯನ ಹೇಳ್ಬಿಟ್ಟು ತುಂಬಾ ಉಪಕಾರ ಮಾಡಿದ್ಯಾ ಊರಿನ ಜನಗಳಿಗಾಗ್ಲಿ ನಮ್ಗಾಗ್ಲಿ. ಏನಾದ್ರೂ ನಿನ್ ಗಂಡ ಏನಾದ್ರೂ ಸುಳ್ಳು ಹೇಳಿ ಸತ್ಯ ಪ್ರಮಾಣ ಮಾಡಿದ್ರೆ ಮುಂದೆ ಆಗೋ ಅನಾಹುತಕ್ಕೆ ನೀನು ಒಂಥರ ಕಾರಣ ಆಗಿರ್ತಿದ್ದೆ. ಎಲ್ಲ ಗೊತ್ತಿದ್ದನು ಸುಮ್ಮನಿದ್ದು ಹೇಳಿರೋದು ಒಳ್ಳೇದಾಗಿದೆ. ನೀನು ಸುಮ್ಮನಿರು. ಮುಂದೆ ನಿನಗೂ ಒಳ್ಳೇದಾಗುತ್ತೆ, ನಿನಗೂ ಮಕ್ಕಳಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನೀನೇನು ಚಿಂತೆ ಮಾಡಬೇಡ. ಇದಕ್ಕೆಲ್ಲ ನೀವು ಒಪ್ಕೊಂಡಿದ್ದೀರೇನಪ್ಪ? ಶಂಕರಪ್ಪ, ಹನುಮಂತ, ಸಾವ್ಕಾರ ಸಿದ್ದಪ್ಪ. ಅದು ಇದೇನಿದು 3 ಶಿಕ್ಷೆ ಅಂದರೆ ಯಾವ್ದಾನ ಒಂದು ಹಾಕ್ರಿ. ಬೇಕಂದ್ರೆ ದಂಡ ಕಟ್ತೀನಿ. 1000 ಅಲ್ಲ ಅಂದರೆ ಇನ್ನೂ 1,000 ಸೇರಿಸಿ ಕಟ್ತೀನಿ. ನೀನು ಕಟ್ತೀಯ ಬಿಡಪ್ಪ, ನಿಂತಾಗೆ ದುಡ್ಡು ಐತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ನಿನ್ನಂಗೆ ಇದ್ದಾರಾ? ಹನುಮಂತಂತಾಗೆ 1000 ಹೊಂದಿಸ್ಬೇಕು ಅಂದರೆ ಎಷ್ಟು ಕಷ್ಟ ಐತಿ ಅಂತ ಗೊತ್ತಿದೆ. ಅದಕ್ಕೇನೆ ಈಗ ಅವನಿಗೆ 1,000 ಹಾಕ್ತೀನಿ, ನಿನಗೆ 3,000 ರೂಪಾಯಿ. ನೀನು 3,000 ಕಟ್ಟು. ಆಮೇಲೆ 1 ತಿಂಗಳು ಮನೆ ಊರಿಂದ ಆಚೆಗಿರಬೇಕು. ಆಮೇಲೆ ಊರಿನ ಜನಗಳ ಹತ್ರ ಕ್ಷಮೆ ಕೇಳಬೇಕು ಎಲ್ಲರೂ. ಇದೇನಿದು 3,000 ಅಂದ್ಬಿಟ್ಟಲ್ಲ ನಾಗಣ್ಣ? ಒಂದೇ ಸಲನಾ 3,000 ಕಟ್ತೀನಿ? ನನಗೆ ಊರಿಂದ ಆಚೆ ಹಾಕೋಂಥ ಶಿಕ್ಷೆ ಬೇಡ, ಊರಿನ ಜನಗಳ ಹತ್ರ ಕ್ಷಮೆ ಕೇಳೋದು ಬೇಡ ಅಂತ ಹೇಳ್ತೀರಾ? 3,000 ಅಂದರೆ? ಇದಕ್ಕೆ ಮುಖ್ಯವಾದ ಕಾರಣ ನೀನೇ ತಾನೆ. ಅದಕ್ಕೇನೆ ನಾನು ಯೋಚನೆ ಮಾಡಿರಲಿಲ್ಲ ಮೊದಲು. ಎಲ್ಲರಿಗೂ 1,000 ಅಂತ ಹೇಳಿದೆ. ಇಲ್ಲ, ನಿನಗೆ 3,000, ಇವ್ರಿಗೆ ಹನುಮಂತಗೂ ಮತ್ತೆ ಶಂಕರಪ್ಪಗೂ 1,000. ಕ್ಷಮೆ ಕೇಳಿ ಇಲ್ಲೇನೆ ಎಲ್ಲರ ಹತ್ರನ. ನಮ್ಮ ತಪ್ಪಾಯ್ತು, ನಾವು ಮಾಡಿರೋದು, ಇನ್ನು ಮುಂದಕ್ಕೆ ಆ ಥರ ಮಾಡಲ್ಲ ಅಂತಾನ. ಹಂಗೇನ ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಕೊಟ್ರು ಅನುಭವಿಸ್ತೀವಿ ಅಂತ ಹೇಳಿ ಕೇಳ್ರಿ. ಇಲ್ಲೇ ದೇವಸ್ಥಾನದ ಮುಂದೆನೇನೆ ಕೇಳ್ರಿ, ನಿಮ್ಗೆ ಬುದ್ಧಿ ಬರುತ್ತೆ. ಕೇಳ್ರಿ ಜಲ್ದಿ. ಶಂಕರಪ್ಪ, ನೀನೇ ಮೊದಲು ಕೇಳು. ಕಂಡರ್ ಮಾತು ಕೇಳ್ಕೊಂಡು ಹಿಂಗ್ ತಪ್ಪು ಮಾಡಿದ್ಯಲ್ಲ ನೀನು, ನಿನ್ಗೆ ಇನ್ನೊಂದ್ಸಲ ಬುದ್ಧಿ ಬರಬೇಕು. ಸರಿ ಆಯಿತು, ನಾನೇ ಕೇಳ್ತೀನಿ ಬಿಡ್ರಿ. ಮೊದಲು ಈ ಊರಿನ ಜನಗಳ ಹತ್ರ ನಾನು ಕೇಳ್ಕೊಳ್ಳೋದೇನು ಅಂದರೆ, ನಾನು ಮತ್ತು ಸಾವ್ಕಾರ ಸಿದ್ದಪ್ಪರು ಹನುಮಂತ ಸೇರಿಬಿಟ್ಟು ಲಸ್ಮಕ್ಕನ ಲಂಚದಲ್ಲಿ ಆರೋಪದಲ್ಲಿ ಸಿಗಾಕ್ಸ್ಬೇಕು ಅಂತನ ಸುಳ್ಳು ಲಂಚದ ಆರೋಪ ಮಾಡಿದ್ವಿ. ಅದಕ್ಕೆ ಈ ಊರಿನ ಜನಗಳ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕ್ಷಮಿಸಿ, ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ. ಮಾಡಿದ್ರೆ ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಸಿದ್ದಪ್ಪ, ಶಂಕರಪ್ಪ ಕೇಳಿದ್ದಾಯ್ತು, ನೀನು ಕೇಳಪ್ಪ. ಈ ಊರಿನ ಜನಗಳೆಲ್ಲರೂ ನಾವು ಮಾಡಿರೋ ಚಿಕ್ಕ ತಪ್ಪನ್ನ ಕ್ಷಮಿಸಿ, ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ. ಇಂಥ ತಪ್ಪು ಮಾಡಿದ್ರೆ ನೀವೆಲ್ಲರೂ ಏನು ಶಿಕ್ಷೆ ಕೊಡ್ತೀರೋ ಅದನ್ನ ಅನುಭವಿಸ್ತೀವಿ. ಸರಿ ಆಯಿತು. 1 ತಿಂಗಳು ಇವತ್ತಿಂದ ನೆನ್ಪಿಟ್ಕೊಳ್ರಿ. ಇವತ್ತಿನ ತಾರೀಕು ಎಲ್ಲನ ಕರ್ತೀನಿ ನಮ್ಮ ಮನೇಲಿ. ಆ ದಿನಾಂಕ ಬರೋವರೆಗೂ ನೀವು ಊರೊಳಕ್ಕೆ ಕಾಲಿಕ್ಕಂಗಿಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ಯಾರಾದರೂ ಮತ್ತೆ ಊರೊಳಗೆ ಕಾಲಿಕ್ಕಿದ್ರೆ ಮತ್ತೆ ಇನ್ನೊಂದು ತಿಂಗಳು ಊರಿಂದ ಆಚೆಗಿರ್ಬೇಕಾಗುತ್ತೆ. ಹೇಳಿರ್ತೀನಿ, ನೆನಪಲ್ಲಿ ಇಟ್ಕೊಳ್ರಿ 3 ಜನನು. ಯಾರೇ ಆಯ್ತು, ಅವ್ರ ಮನೆಯವರಾಯ್ತು, ಯಾರೇ ಆಯ್ತು, ಅವ್ರನ್ನೇನಾದ್ರೂ ಊರೊಳಗೆ ಕರ್ಕೊಂಬಂದ್ರೆ ಅವ್ರದೇ ತಪ್ಪಾಗುತ್ತೆ. ನೀನ್ ಕೇಳೋ ಹನುಮಂತ, ಸುಮ್ಮನೆ ನಿಂತಿದೆಯಲ್ಲ. ಆಯಿತು, ಈ ಊರಿನ ಜನಗಳೆಲ್ಲರೂ ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ, ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ. ಇಂಥ ತಪ್ಪು ಮಾಡಿದ್ರೆ ನೀವೇನು ಶಿಕ್ಷೆ ಕೊಟ್ಟರು ನಾವು ಅನುಭವಿಸ್ತೀವಿ. ಕ್ಷಮಿಸ್ಬಿಡಿ ಎಲ್ಲರೂ. ಆಯ್ತಾಯ್ತು. ದಂಡದ ದುಡ್ಡು ಸಾವ್ಕಾರ ಸಿದ್ದಪ್ಪ 3,000 ಕಟ್ಟಬೇಕು. ಶಂಕರಪ್ಪ, ಹನುಮಂತಪ್ಪ
1,000 ಪಂಚಾಯತಿಗೆ ತಂದು ಕೊಡ್ಬೇಕು. ಪಂಚಾಯತಿಗೆ ಏನಾದ್ರೂ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು ಆ ದಂಡದ ದುಡ್ಡನ್ನ. ಯಾರೂ ಬಳಸ್ಕೊಂಬಂಗಿಲ್ಲ. ಸರಿ ಸರಿ ಆಯ್ತು, ನಡೀರಿ, ದುಡ್ಡು ತಂದು ಕಟ್ಟಿ ನೀವು ಇವತ್ತಿಂದನೇ ಊರಿಂದ ಆಚೆಗಿರ್ಬೇಕು. ಊರಿಂದ ಆಚೆಗಂದ್ರೆ ನಾವು ಎಲ್ಲಿರಬೇಕು, ಏನು ಮಾಡಬೇಕು, ಊಟ ತಿಂಡಿಗೆಲ್ಲ ಏನು ಮಾಡಬೇಕು? ಹಾಂ, ನಾವು ಹೆಂಗಿರೋದು 1 ತಿಂಗಳು ತಕಂದ್ರೆ? ಅದನ್ನೆಲ್ಲ ನಾನು ಕೇಳಬಾರ್ದು. ತಪ್ಪು ಮಾಡೋದಕ್ಕೂ ಮೊದಲು ಯೋಚನೆ ಮಾಡಬೇಕಾಗಿತ್ತು ಕಣೋ ಶಂಕರಪ್ಪ. ಎಲ್ಲಿರ್ತೀರಾ ಹೆಂಗಿರ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದನ್ನ ನಮ್ಮನ್ನು ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಕೊಟ್ಟಿರೋದು ಶಿಕ್ಷೆ ಅನುಭವಿಸ್ಬೇಕು. ಹೆಂಗೆ ಅನುಭವಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು. ಒಟ್ಟಿನಲ್ಲಿ ಊರೊಳಕ್ಕೆ ಕಾಲಿಕ್ಕಂಗಿಲ್ಲ ಅಷ್ಟೇನಿ. ನಡೀರಿ ನಡೀರಿ.